ನೋಡಿ, ದೆಹಲಿಗೆ ಹೋಗುವಾಗ ಇದ್ದ ಸಂತೋಷ ವಾಪಸ್ ಬರುವಾಗಿಲ್ಲ. ಎಲ್ಲಿ ಹೋಯ್ತು ಸಂತೋಷ? ಹೈಕಮಾಂಡ್ ಅವ್ರು ಸಂತೋಷವನ್ನ ಕಸ್ಕೊಂಡ್ಬಿಟ್ರು. ಈಗ ಸದ್ಯಕ್ಕೆ ಆಗಲ್ಲಪ್ಪ ಅಂತ ಹೇಳಿ ಅಲ್ಲಿಗೆ ದೆಹಲಿಯ ಅಂಗಳದಲ್ಲಿ ಡಿಕೆಶಿ ಸಂಪುಟ ವಿಸ್ತರಣೆಯ ಕಸರತ್ತು ಮತ್ತೆ ನಿರಂತರವಾಗಿ ಸಾಗುತ್ತೆ. ಸದ್ಯಕ್ಕಂತೂ ಇದಕ್ಕೆ ಇತಿಶ್ರೀ ಹಾಡುವಂತ ಕೆಲಸ ಆಗ್ತಾ ಇಲ್ಲ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗೆ ಗುರಿ ಇಟ್ಟಿರೋದು ಸಿದ್ದರಾಮಯ್ಯ. ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಹೆಂಗೆ ಹರಿಪ್ರಸಾದ್ ಅವರನ್ನ ಮುಂದಿಟ್ಕೊಂಡು ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೌಂಟರ್ ಕೊಡೋದು, ಈ ಕಡೆ ಸಾಹುಕಾರ್ಗೂ ಟಕ್ಕರ್ ಕೊಡೋದು. ಸಾಹುಕಾರ್ ಅಂದ್ರೆ ಯಾರು? ಸತೀಶ್ ಜಾರಕಿಹೊಳಿ ಸಾಹೇಬರು. ಯಾವ ರೀತಿ ಕೌಂಟರ್ ಕೊಡೋದು? ಕೆಪಿಸಿಸಿ ಅಧ್ಯಕ್ಷರನ್ನ ಡಿಸಿಎಂ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದು ಕುಳಿತಿದ್ದಾರಂತೆ. ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡಿಬಿಡೋದು. ಆದರೆ ಒಬ್ಬರಿಗೆ ಒಂದೇ ಹುದ್ದೆ ನಿಯಮ ಇದೆಯಲ್ಲ, ಆ ನಿಯಮಕ್ಕೆ ತಿಲಾಂಜಲಿ ಇಡೋದಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಇದು ಬೇಡ ಸದ್ಯಕ್ಕೆ. ಅಧ್ಯಕ್ಷರನ್ನ ಒಂದು ಹುದ್ದೆಯಲ್ಲಿ ಕೂರಿಸಿದ್ರೆ ಸಂಘಟನೆಗೂ ಅನುಕೂಲ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರಂತೆ. ಈ ಮೂಲಕ ಹರಿಪ್ರಸಾದ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಹೆಸರಲ್ಲಿ ರಾಜಕೀಯ ಜೋರಾಗ್ತಾ ಇದೆಯಂತೆ. ಹಾಗಿದ್ರೆ ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡಿದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ? ಇವ್ರು ಅನ್ಕೊಂಡ್ ಲೆಕ್ಕಾಚಾರ ಯಾವುದು? ಇಬ್ಬರಿಗೂ ಪೆಟ್ಟು ಬೀಳುತ್ತೆ. ಡಿಕೆ ಶಿವಕುಮಾರ್ ಅವ್ರಿಗೆ, ಸತೀಶ್ ಜಾರಕಿಹೊಳಿ ಅವ್ರಿಗೆ. ಮೊದಲೇ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದವರು ಯಾರು? ಸಚಿವ ಸತೀಶ್ ಜಾರಕಿಹೊಳಿ ಅವರು. ನನ್ನನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿಯೂ ಮಾಡಿ, ಜೊತೆಗೆ ಮಂತ್ರಿಯನ್ನಾಗೂ ಮಾಡಿ ಅಂತ ಹಠ ಹಿಡಿದವರು ಸಾಹುಕಾರರು. ಆದ್ರೆ ಅವಾಗ ಹೈಕಮಾಂಡ್ ಹೇಳಿ ಕಳಿಸಿದ್ದೇನೆ ಇವ್ರಿಗೆ, ಸಾಹುಕಾರಿಗೆ, ಇಲ್ಲ ಸತೀಶ್ ಅವರೇ, ಒಂದೋ ಮಂತ್ರಿಯಾಗಿ, ಇಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ, ಎರಡರಲ್ಲಿ ಒಂದು ಅಂತ ಹೇಳಿದ್ರು. ಇಲ್ಲ ಹಂಗಿದ್ರೆ ನಾನು ಮಂತ್ರಿನೇ ಆಗ್ತೀನಿ ಅಂತ ವಾಪಸ್ ಬಂದ್ರು. ಈಗ ಅದನ್ನ ಚೇಂಜ್ ಮಾಡ್ತಾರ ಇವರು? ಚೇಂಜ್ ಮಾಡಿಬಿಟ್ರೆ ಸತೀಶ್ ಜಾರಕಿಹೊಳಿ ಕೇಳಿ ಬಿಡ್ತಾರಾ? ಇವೆಲ್ಲವೂ ಪ್ರಶ್ನೆ ಆಗುತ್ತೆ. ಒಬ್ಬರಿಗೆ ಒಂದೇ ಹುದ್ದೆ ಕಾರಣದಿಂದ ಜಾರಕಿಹೊಳಿ ಅವರು ಮಂತ್ರಿ ಆದರು. ಹರಿಪ್ರಸಾದ್ ಉಪಮುಖ್ಯಮಂತ್ರಿ ಆದರೆ ಜಾರಕಿಹೊಳಿ ಅವರು ಸುಮ್ಮನೆ ಕೂರ್ತಾರಾ? ನೆವರ್. ನನಗಿಲ್ಲದ್ದು ಅವ್ರಿಗೆ ಯಾಕೆ ಅಂತ ಪ್ರಶ್ನೆ ಮಾಡಬಹುದು. ಇದೇ ನೀವು ಹಿಂದೆ ನಾನು ಬಂದಾಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳಿ ಕಳಿಸಿದ್ರಿ, ಈಗ ಹರಿಪ್ರಸಾದ್ ಅವ್ರನ್ನ ಅದಂಗ್ ಡಿಸಿಎಂ ಮಾಡ್ಬಿಡ್ತೀರಿ ನೀವು ಅಂತ ಪ್ರಶ್ನೆ ಮಾಡಬಹುದು. ಅದು ಮತ್ತೆ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ಬಹುದು, ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟಕ್ಕೆ ಕಾರಣ ಆಗ್ಬಹುದು. ಇನ್ನು ಮತ್ತೊಂದು ಕಡೆ ಶಿವಕುಮಾರ್ ಅವರು, ಸಿಎಂ ಶಿವಕುಮಾರ್ಗೂ ಕೂಡ ಡಿಸಿಎಂ ಹುದ್ದೆಯ ಮೇಲೆ ಅಸಮಾಧಾನ ಇದೆ. ಯಾವುದೇ ಕಾರಣಕ್ಕೂ ಮತ್ತೊಬ್ಬ ಡಿಸಿಎಂ ಬೇಡ, ಇದನ್ನೇ ಬೇಡ ಅಂತ ಕೂತಿದ್ರಂತವರು. ಒಂದು ಹುದ್ದೆನೂ ಡಿಸಿಎಂ ಆಗೋದು ಬೇಡ ಅಂತ ಕೂತಿದ್ರಂತೆ. ಆರಂಭದಲ್ಲಿ ಇದ್ರ ಬಗ್ಗೆಯೂ ಚರ್ಚೆ ಆಯ್ತು, ನೀವೆಲ್ಲ ಕೇಳಿರ್ತೀರಿ. ಪರಮೇಶ್ವರ್ ಅವರು ಡಿಸಿಎಂ ಆಗೋದು ಬೇಡ, ನಾನೊಬ್ಬನೇ ಮುಖ್ಯಮಂತ್ರಿ, ಉಳಿದವರೆಲ್ಲ ಮಂತ್ರಿಗಳು ಅನ್ನೋ ರೀತಿ ಅವರು ಮಾತಾಡಿದ್ರಂತೆ. ಆದ್ರೆ ಹೈಕಮಾಂಡ್ ಒಬ್ಬ ಉಪಮುಖ್ಯಮಂತ್ರಿ ಇರ್ಲಿ ಅಂತ ಹೇಳಿ ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ರಂತೆ. ಸೊ ಈಗ ಹರಿಪ್ರಸಾದ್ ಅವರು ಡಿಸಿಎಂ ಆದ್ರಂತೂ ಸೈದ್ಧಾಂತಿಕ ಸಮರ ಫಿಕ್ಸ್ ಆಗುತ್ತೆ. ಹೆಂಗೆ ಸೈದ್ಧಾಂತಿಕ ಸಮರ? ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ, ಈ ಕಡೆ ಹರಿಪ್ರಸಾದ್ ಅವರು ಹೆಂಗೆ? ಇವು ಮತ್ತೆ ಸಂಘರ್ಷಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ ಕಾಂಗ್ರೆಸ್ನಲ್ಲಿನ ಸದ್ಯಕ್ಕಿನ ಈ ರೀತಿಯ ಬಣ ಬಡಿದಾಟ ಜೊತೆಗೆ ಈ ರೀತಿಯ ಸಂಘರ್ಷಗಳು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡೋಣ.